ಮತ್ತು ಎರಡನೇದಾಗಿ ಈ ನಮ್ಮ ಮಾಜಿ ಮಂತ್ರಿ ಸಿದ್ದರಾಮಯ್ಯನವ್ರದ್ದು ಇಂಟರ್ಫಿಯರೆನ್ಸ್ ಜಾಸ್ತಿ ಆಯ್ತು. ಸಿ ವಿ ಮಸ್ಟ್ ಅಲೋ ದ ಚೀಫ್ ಮಿನಿಸ್ಟರ್ ವರ್ಕ್ ಫ್ರೀಲಿ. ಸುಮ್ಮನೆ ಎಲ್ಲ ಥರ ಇಂಟರ್ಫಿಯರೆನ್ಸ್ ಮಾಡೋದು, ನಾನು ಹೇಳಿದವ್ರನ್ನ ಕ್ಯಾಬಿನೆಟ್ಗೆ ಹಾಕ್ಕೋಬೇಕು, ಅದು ಕ್ಯಾಬ್ ನಾನು ಹೇಳ್ತೀನಿ ಮಹಿಳೆಯರಿಗೆ, ನಮ್ಮ ರಾಜ್ಯದಲ್ಲಿ ಮಹಿಳೆಯರೇ ಇಲ್ಲದ ಕ್ಯಾಬಿನೆಟ್ ಅಂತ ದೊಡ್ಡ ಕೂಗಾಟ ನಡೀತಾ ಇದೆ. ಯಾರು ತಪ್ಪಿದ್ರಲ್ಲಿ, ಯಾರು ನಿಲ್ಲಿಸಿರೋರಿದ್ದ ಹೈಕಮಾಂಡ್ ಗಾಯತ್ರಿ ಶಾಂತೇಗೌಡನ ಹೆಸರು ಡಿಕ್ಲೇರ್ ಮಾಡ್ತು. ಆಯಾಮ ಚಾರ್ಜ್ ತಗೊಳ್ಳೋ ಅವರು ಸ್ವೇರಿಂಗ್ ಮಾಡಲಿಕ್ಕೂ ಬಂದರು. ಆದರೆ ಈ ಅಸಹ್ಯಕರವಾಗಿ ಆ ಹೆಣ್ಮಗಳಿಗೆ ಮಾತಾಡಿ ಅಲ್ಲಿಂದ ಕಳಿಸ್ತವ್ರು ಯಾರು? ಸಿದ್ದರಾಮಯ್ಯ. ಇಟ್ಸ್ ಓಪನ್, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಾಯಿ ಬಂದಂಗೆ ಯಮುನಿ ಮಾತಾಡಿ ಈ ಬರಕ್ಕೆ ಕೊಡು, ನೀನು ಯಾವಳು, ಹಾಗೆ ಹೀಗೆ ಅಂತೇಳಿ. ಏನು ಮಾಲೀಕನೇ ಸಿದ್ದರಾಮಯ್ಯ? ಕುರುಬರಿಗೆ ಸಿದ್ದರಾಮಯ್ಯ ಕುರುಬರಿಗೆ ಮಾಲಕನಲ್ಲ, ಕರ್ನಾಟಕಕ್ಕೂ ಮಾಲೀಕ ಅಲ್ಲ. ಸೊ ನೀವು ಜನಸೇವಕ, ಬಟ್ ನೀವು ಅದನ್ನು ತಿಳ್ಕೊಳ್ಳೇ ಇಲ್ಲ. ಉದ್ದಕ್ಕೂ ಬರೀ ರೋಪ್ ಹಾಕ್ಕೊಂಡು ಏನಾಯ್ತು ಇವತ್ತು? ಏನು ಇಲ್ಲ. ಸೊ ಹಾಗಾಗಿ ಇವತ್ತು ಮಹಿಳೆಯರಿಲ್ಲದ ಸಂಪುಟಕ್ಕೆ ಕಾರಣ ಯಾರಾದರೂ ನೇರ ಸಿದ್ದರಾಮಯ್ಯ. ಹೈಕಮಾಂಡ್ ಪಾಪ ಕೊಟ್ಟಿದ್ರು, CM ಅದನ್ನು ಅಕ್ಸೆಪ್ಟ್ ಮಾಡಿದ್ರು, ಆಯಿತು ಅಂತೇಳಿ. ಅದು ನಿಮ್ಮ ಸ್ವಂತ ಒಬ್ಬ ಕುರುಬರ ಹೆಣ್ಣು ಮಗಳು ಕ್ಯಾಬಿನೆಟ್ ದರ್ಜೆ ಸಚಿವರಾಗುವಂಥದ್ದು ಕರ್ನಾಟಕದಲ್ಲಿ ಇತಿಹಾಸ ಆಗ್ತಾ ಇತ್ತು. ಸಮಾಜಕ್ಕೂ ಒಂದು ಗೌರವ ಬರ್ತಾ ಇತ್ತು. ನೀನೊಬ್ಬ ಸಮಾಜ ವಿರೋಧಿ, ಕುರುಬರ ವಿರೋಧಿ ಸಿದ್ದರಾಮಯ್ಯ. ಫಸ್ಟು ಕ್ಯಾಬಿನೆಟಲ್ಲಿ ಯಾರನ್ನು ತೊಗೊಂಡು ಯಾರಿಲ್ಲ. 13ನೇ ಇಸ್ವಿನಲ್ಲಿ ನೀವು ಫಸ್ಟ್ CM ಆದ್ರಿ. 3.5 ವರ್ಷ ಒಬ್ಬ ಕುರುಬನ್ ತಗೊಳ್ಳಿಲ್ಲ. 3.5 ವರ್ಷದ ಮೇಲೆ ಹುಲ್ಲಪ್ಪ ಮೇಟಿ ತೊಗೊಂಡ್ರಿ, ಬದಾಮಿ. ಅವ ಏನೋ ಅಲ್ಲೋ ಕಾಯ್ದೆ ಹೋಯ್ತು ಮಂತ್ರಿಗಿರಿ. ಆಮೇಲೆ ಯಾರೋ ಬಂದರು. ಈಗ ಎಲ್ಲರೂ ನನ್ನ ಮಗ. ಮೈಸೂರು ನಗರ ರೀ, ಇವರು ಮಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿದಾರಲ್ಲ, ಅವನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಮೈಸೂರು ಒಬ್ಬ ಸೀನಿಯರ್ ಎಕ್ಸ್ಪರ್ಟ್ ಬೇಕಿಲ್ಲಿಗೆ. ಮೈಸೂರು ಏನು ದಸರಾ ನಡೆಯುತ್ತೆ, ಬೇಕಾಡ್ ಜನ ವಿಸಿಟರ್ಸ್ ಬರುತ್ತೆ, ಇಂಪಾರ್ಟೆಂಟ್ ವಿಸಿಟರ್ಸ್ ಆಲ್ ಓವರ್ ವರ್ಲ್ಡ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಅವನ್ನೆಲ್ಲ ರಿಸೀವ್ ಮಾಡೋದಿರ್ತದೆ. ಇದು ಬಿಕಾಸ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದನ್ನು ಯತೀಂದ್ರ ಮಾಡಲಿಕ್ಕಾಗುತ್ತಾ? ಯಾಕೆ ನಾನು ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ 2 ಸಾರಿ ಕೆಲಸ ಮಾಡಿರೋನು. ಇಲ್ಲಿಗೆ ಒಬ್ಬ ಅನುಭಾವಿಕ ಮಂತ್ರಿ ಅಗತ್ಯತೆ ಇದೆ. ಅದು ಇವತ್ತು ನಮ್ಮ ತನ್ವೀರ್ ಸೇಠ್.